ಇವನತ್ತು ಪ್ರೆಸೆಂಟ್ ಕೊಡು, ಅದಕ್ಕೋಗಿ ಪ್ರೆಸೆಂಟ್ ಕೊಟ್ಟು ಹೋಗು. ಹಾಂ, ಓಪನ್ ದ ಪ್ರೆಸೆಂಟ್. ಹಿಡ್ಕೋ, ಎಲ್ಲ ಕಲೆಕ್ಟ್ ಮಾಡ್ಕೊ, ಕಲೆಕ್ಟ್ ಮಾಡ್ಕೊ, ಕಲೆಕ್ಟ್ ಮಾಡ್ಕೊ, ಕಲೆಕ್ಟ್ ಮಾಡ್ಕೊ. ಓ, ನಿಂಗೆ ಆಲ್ರೆಡಿ ನೋಟ್ ಟೈಮಿಗೆ ಸಿಕ್ಬಿಡ್ತು ನೋಡಿ. ಏನು ಮಾಡಬೇಡ ಪ್ಲೀಸ್, ಏನು ಮಾಡಬೇಡ. ನಾನು ಬಂದೆ ನೋಡಿ ಇಲ್ಲಿ. ಏನಿದ್ಯಾ? ಇಲ್ಲೇ ಇದೆ, ನಾನು ಇಲ್ಲಿದ್ದೀನಿ ನೋಡಿ. ಫ್ರೆಂಡ್ ಅಂತ ಕೊಡ್ತೀನಿ ನೋಡೋದು. ದೆವ ಬರುತ್ತೀತರ ನೈಟ್ ಹೊತ್ತು, ನೈಟ್ ಹೊತ್ತು ದೆವ ಬರುತ್ತೆ, ನೈಟ್ ಹೊತ್ತು ದೆವ ಬರುತ್ತೆ. ಏನು ಮಾಡಬೇಡ ಆಯ್ತಾ. ನಾನು ಬಂದೆ. ನಿನ್ನ ಹತ್ರ ಯಾವ ಕ್ಲಾಸ್ ಐತೆ? ನೀನು ಯಾವುದು ಇನ್ನೂ ಯೂಟ್ಯೂಬ್ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿಲ್ಲ. ಇದು ಕೊಟ್ಟು ಮರದ ಮೇಲೆ ಮರ ಹೊತ್ತು ಯಾವ್ದು ಅದ್ರ ಮೇಲೆ ಹೊಡಿಬೇಡ. ಅವ್ನು ಆಲ್ರೆಡಿ ಹೊಡಿತಾನೆ, ಕೋಪ ಮಾಡ್ಕೊತಾನೆ. ಹಾಂ, ಇಲ್ಲಿ ನೋಡಿ, ಇಲ್ಲಿ ಅದ್ರ ಮೇಲೆ ಹೊತ್ತು ಈ ಥರ ಆ್ಯಕ್ಸ್ ತಗೊಂಡು ನಂದ್ರ ಜೊತೆ ಹಂಗೆ ಹೊತ್ತು ಅದ್ರ ಮೇಲೆ. ಅದೆಲ್ಲ ಹೊತ್ತು ಆ ಥರ ಆಗುತ್ತೆ ನೋಡಿ. ಕಟ್ಟಾಯ್ತಾ? ಹಾಂ, ಕಟ್ಟಾಯ್ತು. ಒತ್ತು ಅದಕ್ಕೆ ಬೀಳು ತನಕ ಆಯ್ತಾ. ಈಗ ಈ ಥರ ಬ್ಯಾಗ್ ತಗೋ. ಇದು ತಗೊಂಡ್ಯಾ? ಆ ಮರದ ಮೇಲೆ ಕ್ಲಿಕ್ ಮಾಡು. ಈ ಥರ ಹಿಂಗೆ ಮರದ ಮೇಲೆ ಕ್ಲಿಕ್ ಮಾಡಿ ಸ್ಟೋರ್ ಹೊತ್ತು ಆಯ್ತಾ. ಎಲ್ಲ ಹಂಗೆ ಒತ್ತಬೇಡ. ಹ್ಞೂ, ಎಲ್ಲ ತಗೊಂಡ ಆಯ್ತು ಬಿಡು. ಹಾಂ, ಆಮೇಲೆ ಬಾ, ಕ್ಯಾಂಪ್ ಫೈರ್ ಹತ್ರ ಬಾ. ಆ ಫೈರ್ ಹತ್ರ ಬಾರೋಣ. ಹ್ಞೂ, ಅನ್ಸ್ಟೋರ್ ಅಂತ ಹಾಕು. ಅನ್ಸ್ಟೋರ್ ಹೊತ್ತು. ಹಾಂ, ಹತ್ರ ಹೊತ್ತು ಎಲ್ಲ ಆಯ್ತಾ. ನೀನು ಆ ಥರ ಮಾಡ್ತಾ ಇರೋ, ಆದರೆ ನೈಟ್ ಹೊತ್ತು ಮಾಡೋಕ್ಕೆ ಹೋಗ್ಬೇಡ ಆಯ್ತಾ. ದೊಡ್ಡ ದೊಡ್ಡ ಮರ ಆ ಥರನೇ ಮಾಡ್ತಾ ಇರೋ. ದೂರ ಹೋಗ್ಬೇಡ, ದೂರ ಹೋಗ್ಬೇಡ. ನೈಟ್ ಹೊತ್ತು ಕ್ಯಾಂಪ್ ಫೈರ್ ಒಳಗಡೆ ಹೋಗ್ಬಿಡು ಆಯ್ತಾ. ಹಾಂ, ಆಯ್ತು ಅಣ್ಣ. ನೈಟ್ ಹೊತ್ತು ನಂತರ ಕ್ಯಾಂಪ್ ಫೈರ್ ಒಳಗಡೆ ಬಂದ್ಬಿಡು. ಸಿಕ್ಕೈತೆ ಅಲ್ಲಿ, ಸಿಕ್ಲಿಲ್ಲ ಬಾ. ಆಯ್ತು ಬಿಡು, ನೀನು ಲಕ್ಕಿಲ್ಲ. ಆ ಥರ ನೀನು ಮಾಡ್ತಾಯಿರಿ, ಮಿಕ್ಕಿದ ಕೆಲಸ ನಾನು ಮಾಡ್ಕೊತೀನಿ ಆಯಿತಾ. ಹಾಂ, ನೀನೇನು ಅದು ಮಾಡಿದ್ದು? ಹಾಂ, ನೀನೇನು ಅದಕ್ಕೆ ಹಾಕಿದ್ದು? ಆಮೇಲೆ ಈ ಥರ ಸ್ಯಾಪ್ಲಿಂಗ್ ಸಿಕ್ಕಿದ್ರೆ ಹಿಂಗೋಗಿ ಪ್ಲ್ಯಾಂಟ್ ಹೊತ್ತು, ಇಲ್ಲಿ ಪ್ಲ್ಯಾಂಟ್ ಹೊತ್ತು ಕ್ಯಾಂಪ್ ಫೈರ್ ಹತ್ರ ಆಯಿತಾ. ಆ ಥರ ಮಾಡ್ತಾ ಇರು. ನೈಟ್ ಹೊತ್ತು ಮಾಡೋಕ್ಕೆ ಹೋಗ್ಬೇಡ ಆಯಿತಾ. ಕ್ಯಾಂಪ್ ಫೈರ್ ಒಳಗಡೆ ಬಂದು ಅಲ್ಲೇ ಇರು. ಹಂಗನ್ಬಿಟ್ಟು ನನ್ನ ಜೊತೆ ಬರಬೇಡ ಅಣ್ಣ. ನೈಟ್ ಈಸ್ ಅಪ್ರೋಚಿಂಗ್. ಬಾ ನಾನೆಲ್ಲ ಇದ್ದೀನಿ, ಬಾ. ಆ ಥರ ಕ್ಯಾಂಪ್ ಫೈರ್ ಒಳಗಡೆ ಬಾ. ಈ ಥರ ಬಂದರೆ ಆಯಿತಾ. ಹಾಂ, ನೈಟ್ ಆಯಿತು, ಬಾ ಬೇಗ ಬಾ. ಈಗ ನೋಡ್ಕೊ, ನಾನು ದೆವ್ವದ ಹತ್ರ ಓಡೋಯ್ತೀನಿ. ಅದು ಬರುತ್ತೆ, ದೆವ್ವದ ಹತ್ರ ಓಡೋಗ್ಬೇಕು. ನಾನು ದೆವ್ವ ನೋಡ್ಬೇಕಲ್ಲ, ದೆವ್ವ. ಹಂಗಾರ್ಬಿಟ್ಟು ನೀನು ಆ ಥರ ಓಡೋಗ್ಬೇಡ ಆಯಿತಾ. ಹಾಂ, ನೀನೇನೇನು ಮಾಡ್ತಾ ಇದೆಯಾ ಅಲ್ಲಿ ಅನ್ಕಟ್. ಯಾಕಣ್ಣ ಅಷ್ಟೊಂದು ಇದು ಮಾಡಿದೆ? ಅದ್ರ ಒಳಗಡೆ ಹಾಕ್ಬೇಡ, ಇದ್ರ ಒಳಗಡೆ ಹಾಕು. ದೆವ್ವದ ಹತ್ರ ದೆವ್ವ ಸಿಕ್ತು ಅಣ್ಣ, ದೆವ್ವ ಸಿಕ್ತು. ಓಡಾಯ್ತು ಈಗ ಅದ್ರ ಜೊತೆ. ಇಲ್ಲಿ ಈ ಥರ ಡೀರ್ ಇರುತ್ತೆ, ಹೊರಟೋಯ್ತು.
ಅವ್ನು ಮಾಡಾಬಿಟ್ಟ ಅದನ್ನು. ನಾನು ಮಾಡಬೇಕು ಅಂದ್ಕೊಂಡಿದ್ದೆ. ಅಣ್ಣ ನೈಟ್ ಹೊತ್ತು ಯಾಕೆ ಹೋಗ್ತಿದ್ಯಾ? ಅಲ್ಲೇ ಇರು, ದೆವ್ವ ಬರುತ್ತೆ ಅಲ್ಲೇ ಇರ್ಬೇಕಾಯ್ತಾ? ಹಾಂ, ಅಲ್ಲೇ ಇರು. ಬೆಳಗ್ಗೆ ಆದಮೇಲೆ ಓಡೋಗಿ ಆ ಥರ ಮರೆ ಕಲೆಕ್ಟ್ ಮಾಡು ಆಯಿತಾ? ಆ ಥರ ಕಲೆಕ್ಟ್ ಮಾಡ್ಬಿಟ್ಟು ಹಂಗೆ ಹಾಕು ಆಯಿತಾ? ಅಣ್ಣ ಸುಮ್ಮನೆ ಇರು. ಈಗ ಬೆಳಗ್ಗೆ ಆಯಿತು, ನೈಟ್ ಹೊತ್ತೇನೋ ಮಾಡೋಕ್ಕೆ ಹೋಗ್ಬೇಡ ಆಯಿತಾ? ಹಾಂ, ಆ ಥರ ಮಾಡ್ತಾ ಇರು. ನಾನು ನಿಂಗೆ ಹೇಳ್ಕೊಟ್ಟೆ ತಾನೆ. ಅಣ್ಣ ಈಗ ಸದ್ಯಕ್ಕೆ ನನ್ನ ಹತ್ರ ಬ್ಯಾಂಡೇಜ್ ಇಲ್ಲ. ನೀನು ಆಮೇಲೆ ಹೊರಟೋದ್ರೆ ಮೇಲೆಗಡೆ ಬ್ಯಾಂಡೇಜಿಂದ ರೆಸ್ಕ್ಯೂ ಮಾಡಬೇಕು. ಅಲ್ಲೇ ಹೋಗಲೇ ಅಂದರೆ ಮತ್ತೆ ಕ್ಯಾಂಪ್ ಫೈರ್ ಒಳಗಡೆ ಹೋಗು. ಹಾಂ ಬೇಗನಾ? ಸ್ಪ್ರಿಂಟು ಒತ್ತು. ಹಣ ಸೋತೈತ್ಯಾ? ಪಕ್ಕ ಸೋತೈತ್ಯಾ? ಆ ನಾಯಿ ಹತ್ರ ಹೋಗ್ಬೇಡ, ಆಯ್ತಾ? ಹಾಂ, ಇನ್ನೊಂದ್ಸಲ ನಾಯಿ ಹತ್ರ ಹೋದ್ರೆ ನೋಡ್ಕೋ, ನಿನ್ನ ನಾಯಿ ಮಾಡ್ಬಿಡ್ತೀನಿ. ಓ ನಂಗೆ ಸಿಕ್ತು. ಅಣ್ಣ ತಿರ್ಗಾ ನಾಯಿ ಹತ್ರ ಓಡೋದು ಬೇಡ ಆಯ್ತಾ? ಹಾಂ, ನನ್ನ ಬೇಗ ನೀನು ಯೋಚನೆ ಮಾಡ್ಬೇಡ. ನೀನು ಆಟ ನೀನು ಆಡು. ನಿಂಗೆ ಹೆಲ್ಪ್ ಬಂದಾಗ ನಾನು ಕೇಳ್ತೀನಿ ಆಯಿತಾ? ಓ ಯಾವುದೋ ನಾವತ್ತು ಮುಂದವರೆ ಬರ್ತೈತೆ. ಹಾಂ, ಬೇಡ ಹೋಗ್ಬೇಡ ಅದ್ರ ಹತ್ರ, ಕಚ್ಚುತ್ತದು. ಪೂರ ಹೇಳ್ತಿಲ್ಲ ಅಂದರೆ ಏನು ಮಾಡ್ತೀಯ? ಸಿಕ್ತು ನಂಗೊಂದು ಬ್ಯಾಂಡೇಜು, ಸದ್ಯ ಉಟ್ಕೊಂಡು. ಈಗ ಕ್ಯಾಂಪ್ ಫೈರ್ ಹತ್ರ ಬರ್ಬೇಕು ಹೆಂಗನ ಮಾಡಿ. ಓ ಮ್ಯಾಮ್ ಇಲ್ಲೇ ಐತೆ. ಗುರು ಬೇಡ ಗುರು. ಸದ್ಯ ನಂಗೆ ಅಟ್ಲೀಸ್ಟ್ ಒಂದು ಬ್ಯಾಂಡೇಜ್ ಸಿಕ್ತಲ್ಲ. ಓ ನೈಟ್ ಇಸ್ ಅಪ್ರೋಚಿಂಗು. ಅಣ್ಣ ಊಟ ತಿಂತಾ ಇರ ಈ ಥರ ಆಯ್ತಾ? ಹಾಂ, ನಾನು ಬಂದ್ಬಿಟ್ಟೆ ಸದ್ಯ ಉಳ್ಕೊಂಡು. ಇಲ್ಲಿ ಊಟ ಅಣ್ಣ ಈ ಥರ ಹಿಂಗೆ ಐತಲ್ಲ ಅಕಸ್ಮಾತ್ ನೈಟ್ ಆಯಿತು. ಅಲ್ಲಿ ಏನು ಮಾಡ್ತಿದ್ದೆ ನಾನು? ನೈಟ್ ಆಯಿತು, ಬೇಗ ಓಡ್ದ. ಅಣ್ಣ ಆಗಲ್ಲ ಈಗ ಹಂಗೆ ಹೇಳ್ಕೊಂಡು ಬಾ ಕ್ಯಾಂಪ್ ಫೈರ್ ಹತ್ರ ಬಾ ಬೇಗ, ಇಲ್ಲಾಂದ್ರೆ ನೀವು ಹೊರಟೋಯ್ತು. ಈ ಥರ ಐತಲ್ಲ ಅಣ್ಣ. ಹಾಂ, ಇದು ಫುಲ್ಲು ಕಡಿಮೆ ಇದ್ರೆ ಈ ಥರ ಹಿಂಗೆ ಊಟ ತಿನ್ನು. ಇಲ್ಲ ಇಲ್ಲಿ ಹಿಂಗೆ ತಗೋ, ಈಟ್ ಅಂತ ಕೊಡು. ಅದು ಕಡಿಮೆ ಇದ್ರೆ ಅಷ್ಟೇ. ಹಂಗನ್ಬಿಟ್ಟು ಹೋಗ್ಬೇಡ, ನನಗೂ ಬೇಕು. ಇಲ್ಲಿ ಏನರೂ ಮಾಡ್ತೀರ ನೀವು? ಬಂದರು ಅದು
ಬಂದ್ಬಿಡು, ಇಲ್ಲಾಂದ್ರೆ ದೆವ್ವ ಬಂದ್ಬಿಟ್ಟು. ಓಲ್ ಯಾರೋ ಗೋಲ್ಡನ್ ಚೆಸ್ಟ್ ಹುಡ್ಕೋರೆ. ನೀನು ದೂರ ಹೋಗ್ಬಿಡ ಪ್ಲೀಸ್, ಡೆಕೋರೇಟ್ ಬೇಡ, ಅದಕ್ಕೆ ನಿಂಗೆ ಲೈಟ್ ಬೇಕು. ಅವರ ಸಹಾಯಗಳು ಕೂಡ ಇದ್ದಾರೆ. ಇವತ್ತು ಕೂಡ ಅವರನ್ನ ಚಿಕಿತ್ಸಾ ಕೊಠಡಿಯಲ್ಲಿ ಕೂಡ ನೋಡಿ ಬಂದಿರ್ತಕ್ಕಂಥದ್ದು ಎಲ್ಲರಲ್ಲೂ ಕೂಡ ದುಃಖ ಉನ್ಮೋಚಿಸಿರ್ತಕ್ಕಂಥ ದುಃಖಗಳನ್ನು ಕೂಡ ನಾವು ಗಮನಿಸಬಹುದು. ನಾನು ಈಗಾಗಲೇ ಕೂಡ ದುಃಖದಲ್ಲಿದ್ದಾರೆ, ಅವರ ಮಾತನಾಡುವ ಯಾರೋ ಸತ್ತೋದ್ರು. ನೈಟ್ ಈಸ್ ಅಪ್ರೋಚಿಂಗ್ ಅಂತ ಕೊಡ್ಬೇಕು. ನಾನು ಬೇರೆ ಇನ್ನೂ ಇಲ್ಲಿದ್ದೀನಿ. ಓಡು 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 ಊಟ ಅದು ಕಡಿಮೆ ಐತೆ ನಿಮಗೆ. ಫುಡ್ಡೇ ಇಲ್ಲ ಅಲ್ಲಿ ಅಣ್ಣ, ಫುಡ್ಡೇ ಇಲ್ಲ. ಸಾರಿ, ಫುಡ್ ಇಲ್ಲ. ಏನೋ ಒಂದು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಣ್ಣ. ಅಣ್ಣ ಬಾಯಿಲಿ ನನ್ನ ಹತ್ರ, ನಾನು ಇಲ್ಲೇ ಇದ್ದೀನಿ, ನನ್ನ ಹತ್ರ ಬಾ. ಎಲ್ಲ ಇದೆಯಾ ಅಣ್ಣ? ಪ್ರಿಂಟ್ ಮಾಡ್ಬಿಡ ಈಗ, ಫುಡ್ ಬೇಗ ಖಾಲಿ ಆಯ್ತದೆ. ನಾನು ಇಲ್ಲೇ ಇದ್ದೀನಿ. ನೀನು ಹೇಳಿದ್ದೆ ಇಲ್ಲೇ ಇದೆಯಾ? ಬಾ ಇಲ್ಲಿ ಹತ್ರ ಬಾ. ಈಗ ಒಂದು ಕೆಲಸ ಮಾಡು, ಯಾರಿಗೂ ಕೊಡಬೇಡ, ಬಾ ಇಲ್ಲಿ. ನಾನು ಹಿಂಗೆ ಮೆಣಸಿನ್ಕಾಯಿ ಕೊಟ್ಟು ನೋಡಿ, ಬೇಗ ತಿನ್ನು. ನನ್ನ ಹತ್ರ ಅಷ್ಟೇ ವ್ಯವಸ್ಥೆ ಇರೋದು, ಆಮೇಲೆ ಹುಡ್ಕೊಡ್ತೀನಿ ಆಯ್ತಾ? ನಂಗಲ್ಲಿ ನಿಂದು ಭಯ ಐತೈತೆ. ಇರೋಣ ಫುಡ್ಡಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ. ಹಿಂಗಲ್ಲಿ ಊಟ ಬೇಕು ನಂಗೆ, ಅದು ಒಂದೇ ಚಿಂತೆ. ಅಯ್ಯೋ
ಅಣ್ಣ ಬಾಯ್ಲಿ ನನ್ನ ಜೊತೆ. ಅಣ್ಣ ಬೇಗ ಬಾ ಕ್ಯಾಂಪ್ ಫೈರ್ಗೆ ಬೇಗ ಬಾ. ಬರ್ತೇ ಇಲ್ವಾ? ಇರು ಬಾಯ್ಲಿ ನನ್ನ ಜೊತೆ ಬಾಯ್ಲಿ ಇದೆಯಾ? ಆನ್ ಸ್ಟೋರ್ ಇರು. ತಿನ್ನು ಬಾಯ್ಲಿ ಬೇಗ ತಿನ್ನು. ಇಲ್ಲೇ ಅವಲ್ಲ ತಿನ್ನು. ಅಲ್ಲಿ ಲಾಸ್ಟ್ ಒಂದು ಐತೆ ನೋಡು, ಅಲ್ಲಿ ಲಾಸ್ಟ್ ಒಂದು ಇದೈತೆ ನೋಡು. ಇಲ್ಲ ಐತಲ್ಲ ತಿನ್ನು. ಇಲ್ಲೇ ಐತಲ್ಲ ಬಾಯ್ಲಿ ಇಲ್ಲ ಐತಲ್ಲ. ನಾನು ಹಿಂಗೆ ತಿನ್ನು ತಗೋ ಆಯ್ತಾ. ಸ್ಪ್ರಿಂಟ್ ಸ್ಟಾಪ್ ಮಾಡು. ಬರೀ ನೈಟ್ ಆದಾಗ ಅಷ್ಟೇ ಬೇಗ ಸ್ಪ್ರಿಂಟ್ ಮಾಡು ಅಣ್ಣ. ಪ್ಲೀಸ್ ಅಣ್ಣ, ಅಷ್ಟೊಂದು ಫುಡ್ ಇಲ್ಲ. ನಾನಲ್ಲಿ ಒಂದೇ ಇದರಲ್ಲಿ ಉಸಿರಲ್ಲಿ ತಗೊಂಡ್ಬಿಡ್ತಾ ಇದ್ದೀನಿ. ಊಟ ಬೇಕು ಅಂದ್ರೆ ಇಲ್ಲಿ ಕೇಳಿಲ್ಲ ಐತೆ. ನಾನು ಇದು ಕೊಡಬೇಕಲ್ಲ. ಓ ಅಣ್ಣ ಪ್ಲೀಸ್ ಎತ್ಕೊಂಬೇಡ ಅದನ್ನ ಪ್ಲೀಸ್. ಬ್ಯಾಂಡೇಜು ನೀನು ಸತ್ತೋದ್ರೆ ಇದು ಮಾಡೋಕ್ಕೆ. ಅಣ್ಣ ಬೇಗ ಬಾ ಅಣ್ಣ, ಕ್ಯಾಂಪ್ ಫೈರ್ಗೆ ಬಾ ಅಣ್ಣ. ಹೇಳಷ್ಟು ಕೇಳು, ಬೇಗ ಬಾ. ಇಲ್ಲಿ ನೈಟಲ್ಲಿ ಅಟ್ಯಾಕ್ ಆಯ್ತೀವಿ. ಬೇಗ ಬಾ ಇಲ್ಲಿ, ಬೇಗ ಬಾ. ಬಂದ ಇರು. ಮೊದಲು ನಾನು ಸೇಫ್ ಆಗಿರ್ತೀನಿ ನಿಂದು, ಆಮೇಲೆ ಮೊದಲು ನಾನು ಸೇಫ್ ಆಗಿರ್ತೀನಿ. ನೈಟ್ ಡ್ಯೂಟಿ ಅವ್ರು ಹೋಗೋರೆ, ಹೋದಾಗ ಹೇಳೋರು ನೈಟ್ ಡ್ಯೂಟಿ ಬನ್ನಿ ಈಗೇನು ಬೇಡ. ಬಾ ಅಲ್ಲೇ ನಿಂತ್ಕೊಂಡಿರೋಣ ಆಯ್ತಾ. ಓ ನನ್ನ ಕೆಳಗಡೆ ಎಷ್ಟೊಂದು ಬಂದರು ಅವರು. ಯಾರು ಬಂದು ಯಾರು ಅವ್ರು ಕಣದೆ. ಈಗ ಬರ್ಬೇಡ ಕಣ. ಸಾಯಿಸು ಉಳ್ಕೊಂಡ್ವಿ. ಅಲ್ಲೇ ಇರೋಣ, ಇನ್ನೇನು ಮಾಡ್ಬೇಡ. ಅವ್ರು ಹೋಗ್ಲಿ ಮೊದಲು. ನಮ್ಮ ಎನಿಮೀಸು ಇನ್ಯಾರು ಇಲ್ಲ ತಾನೆ. ಅಲ್ಲ ಇನ್ಯಾರು ಇಲ್ಲ ತಾನೆ ಅಣ್ಣ. ಮುಂದೆಗಡೆನ ವುಡ್ ಎಷ್ಟೊಂದವೆಲ್ಲ ಈಗ ಕಲೆಕ್ಟ್ ಮಾಡ್ಬಿಟ್ಟ. ಬೆಳಗ್ಗೆ ಆದ್ಮೇಲೆ ಕಲೆಕ್ಟ್ ಮಾಡಾಯ್ತಾ. ಇನ್ನು 10 ಸೆಕೆಂಡ್ ಬೆಳಗ್ಗೆ ಆಗುತ್ತೆ. ಆಯ್ತಾ. ನಿಂದು ಫುಲ್ ಅಣ್ಣ. ಯಾಕಣ ಹಂಗೆ ಮಾಡಿದೆ? ಎಲ್ಲ ಬಿಟ್ಟಾದ್ವು ಅಲ್ಲಿ. ವೈಯರ್ಗೆ ಅಲ್ಲಿ ಯಾಕೆ ಹಾಕಿದ್ಯಾ? ಎಲ್ಲ ಬಿಟ್ಟಾದ್ವು ಅಲ್ಲಿ. ಸೋಲೋದಂತೂ ನಿಜಕ್ಕೆ ನಿಜ. ಅಲ್ಲೆಲ್ಲನೂ ಬಿಟ್ಟದ್ವು. ಒಂದೇ ವರ್ಷ ಅದು ಒಂದೂ ಹೋಗ್ಲಿಲ್ಲ ನೋಡಲ್ಲಿ.
ಹೋಗಕ್ಕಾಗೋದು ಇಲ್ಲ ಅವು. ಕಟ್ಟಿಟ್ಟು ಹೊಡೆಯುತ್ತೆ. ಟಿವಿನೇ ಬರ್ತೈತಲ್ಲ. ಏನಾಯ್ತಣ್ಣ? ಯಾಕಣ್ಣ ಸುತ್ತವಲ್ಲ? ಇರು ಅಣ್ಣ, ಅಲ್ಲೇ ಇರು, ಎಲ್ಲಿದ್ದೀಯೋ ಅಲ್ಲೇ ಇರು, ಹಂಗೆ ಇರು, ಏನೂ ಮಾಡಬೇಡ. ನಾನು ಬರ್ತೀನಿ, ನಂಗೆ ಗೊತ್ತಿತ್ತು ಹಿಂಗಾಯ್ತದೆ ಅಂತ, ಅದಕ್ಕೇನೆ. ಮಾಲ್ಕಿಸ್ತಾನ ಬಿಸ್ಕೆಟು ಅಣ್ಣ, ಹಿಂಗೆ ಏನು ಮಾಡೋಣ? ಇದೇನು ಮಾಡೋಣ? ಇಲ್ಲ, ಟಿವಿನೂ ನೋಡ್ತಾರೆ. ನೋಡಿದ್ವಲ್ಲ, ಯಾಕೆ ತಿರುಗೋದೆ?
ಕುರ್ಚಿ ಸಂಘರ್ಷ ಅನ್ನೋದು ರಾಜ್ಯ ಕಾಂಗ್ರೆಸ್ನಲ್ಲಿ ಬಗೆಹರಿಯೋ ಲಕ್ಷಣಗಳೇ ಕಾಣಿಸ್ತಾರೆ. ಯಡಿಯೂರಪ್ಪ ಮುಂದಿನ ಸಿಎಂ ಅಂತ ಜೈಕಾರ ಕೂಗಿದ್ದಾರೆ. ಘೋಷಣೆ ಕೂಗಿರು. ತುಮಕೂರಿನ ಮಾಜಿ ಶಾಸಕ ಗಂಗವನ್ಮಯ್ಯ ನಿವಾಸ ಅಲ್ಲಿ ಮುಂದಿನ ಸಿಎಂ ಕೆಎಚ್ ಮುನಿಯಪ್ಪ ಅಂತ ಜೈಕಾರ ಕೂಗಿದ್ದಾರೆ. ಏನಮ್ಮ ಏನು ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ನಡೀತಾ ಇರೋ ಜಟಾಪಟಿಯೇ ಜೋರಾಗಿರುವಾಗ ಈ ಎಲ್ಲ ಬೆಳವಣಿಗೆಗಳು ಕೂಡ ಅದರ ಜೊತೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿ ಕಸರತ್ತು ನಡೆಸಿರುವಂತಹ ಬೆನ್ನಲ್ಲೇ ಇದೀಗ ಮತ್ತೊಂದು ಹೊಸ ಒಂದು ಏನಂತಂದ್ರೆ ಈಗಾಗಲೇ ಜಮೀರ್ ಅಹಮದ್ ಅವರ ಒಂದು ಬೆಂಬಲಿಗರು ಅಪ್ಕಮಿಂಗ್ ಡಿಸಿಎಂ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ಕೊಂಡಿದ್ದಾರೆ. ಜೆಪಿನಗರದಲ್ಲಿರುವಂತಹ ಒಂದು ಫ್ಲೆಕ್ಸ್ ಇದು ಏನು ಈ ಕ್ರಿಸ್ಮಸ್ ಆಗಿ ಹೊಸವರ್ಷಿರುವಂತಹ ಕಾರಣಕ್ಕಾಗಿ ಜಮೀರ್ ಅಹಮದ್ ಅವರ ಅಡಿಯಲ್ಲಿ ಅಪ್ಕಮಿಂಗ್ ಡಿಸಿಎಂ ಬಿಜೆ ಜಮೀರ್ ಅಹಮದ್ ಸರ್ ಹಾಕುವಂತಹ ಕೆಲಸ ಕಾಂಗ್ರೆಸ್ ಸರ್ಕಾರದಲ್ಲಿ ತೀವ್ರ ಕುರ್ಚಿಗಾಗಿ ತೀವ್ರವಾದಂತಹ ಕಸರತ್ತು ಮಾಡ್ತಾ ಇದೆ. ಇದರ ಜೊತೆಗೆ ಡಿಸಿಎಂ ಅಂತ ಹೇಳ್ಬಿಟ್ಟು ಭಾರಿ ಚರ್ಚೆಗೆ ವ್ಯಾಸವಾಗಿರುವಂಥದ್ದು. ಅವರ ಬೆಂಬಲಿಗೆ ಈ ರೀತಿಯಾದಂತಹ ಒಂದು ರಕ್ಷಣೆ ಹಾಕುವ ಮೂಲಕ ಜಮೀರ್ ಅಹಮದ್ ಅವರನ್ನ ಮುಂದಿನ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡೋದಕ್ಕೆ ಆಸೆಯನ್ನು ವಹಿಸಿದ್ದಾರೆ. ಅವರ ಬೆಂಬಲಿಗರು ಕಾಂಗ್ರೆಸ್ ಸರ್ಕಾರಕ್ಕೆ ಪರೋಕ್ಷವಾಗಿ ಒಂದು ಮೆಸೇಜ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಭೆಯಲ್ಲಿ ಭಾಗವಹಿಸುತ್ತೀನಿ ಅಂತ ದಾವಣಗೆರೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಮುಂದುವರೆದರು. ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ ಯೋಜನೆಗಳನ್ನು ಕೊಟ್ಟಿದ್ದಾರೆ, ಒಳ್ಳೆ ಗ್ಯಾರಂಟಿ ಸ್ಕೀಮ್, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ.
ಅವರು ಕೂಡ 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು ಅಂತ ನಮ್ಮದು ಕೂಡ ಆಸೆ ಇದೆ. ಸಮಯ ಬದಲಾದರೂ ಸೌಂದರ್ಯ ಬದಲಾಗುವುದಿಲ್ಲ. ಅದಕ್ಕಾಗಿ ಏಷ್ಯನ್ ಪೇಂಟ್ಸ್ ಅಲ್ಟಿಮಾ ಪ್ರೊಟೆಕ್ಟ್ ಗ್ರಾಫಿನ್ ಲ್ಯಾಮಿನೇಷನ್ ನೊಂದಿಗೆ ಚೆಕ್ ಮೇಟ್ ಬಗ್ಗೆ ಸರ್ಚ್ ಮಾಡಿ ಅಲ್ಟಿಮಾ ಪ್ರೊಟೆಕ್ಟ್ ಪವರ್ಡ್ ಬೈ ಗ್ರಾಫಿನ್. ಕಂಗ್ರಾಚುಲೇಷನ್ಸ್. ಮಾಡಿಕೊಳ್ಳೋ ಪ್ರೀತಿಯನ್ನು ಸ್ವೀಕರಿಸಿ. ನಗೋಕೆ, ಕಣ್ಣೀರು ಹಾಕೋಕೆ, ಸಂತೃಪ್ತಿಯನ್ನು ಅನುಭವಿಸೋಕೆ, ಜೊತೆಗೆ ಸಮಾಧಾನವನ್ನು ಬಂಧಗಳನ್ನು ಭಾವದಿಂದ ಬೆಸೆಯುವ ಸಂಸ್ಕೃತಿಯ ಮೂಲದಿಂದ ಹಿಡಿಯುವ ರಾಮರಾಜ್ ರೇಷ್ಮೆ ಬಚ್ಚ. ಲಲಿತಾನಲ್ಲಿ ಡೈಮಂಡ್ ಹೀರೋ ಚಾರ್ಜಸ್ ಎಲ್ಲ 0. ವಜ್ರ ಆಭರಣ ಮೇಕಿಂಗ್ ಚಾರ್ಜಸ್ ಮಾರ್ಕೆಟ್ ನಲ್ಲಿ 3,000 4,000. ನಿಮ್ಮ ಲಲಿತಾನಲ್ಲಿ 0. ವಿಎ ಚಾರ್ಜಸ್ ಮಾರ್ಕೆಟ್ ನಲ್ಲಿ 15% 20%. ನಿಮ್ಮ ಲಲಿತಾನಲ್ಲಿ ಅದೂ 0. ಕ್ಯಾರೆಟ್ ಪ್ರೈಸ್ ನಿಮ್ಮ ಲಲಿತಾನಲ್ಲಿ 156,000. ಮಾರ್ಕೆಟ್ ನಲ್ಲಿ ಎಷ್ಟು ಅಂತ ನೀವೇ ಚೆಕ್ ಮಾಡಿ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಿಮಾನದಲ್ಲಿ ಪ್ರವಾಸದ ಭಾಗ್ಯ. ಸ್ವಂತ ಖರ್ಚಲ್ಲಿ ಪ್ರವಾಸಕ್ಕೆ ಕರೆದೊಯ್ದ ಶಾಲೆಯ ಮುಖ್ಯೋಪಾಧ್ಯಾಯ. ಕೊಪ್ಪಳದ ಬಸವನಪಳ್ಳಿ ಶಾಲಾ ಮಕ್ಕಳಿಗೆ ವಿಮಾನ ಸವಾರಿ. ಸ್ವಂತ ಖರ್ಚಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಮಕ್ಕಳನ್ನ ಪ್ರವಾಸ ಕರ್ಕೊಂಡೋಗಿದ್ದಾರೆ. ಶಿಕ್ಷಕ ವೀರಪ್ಪ ಖರ್ಚಿನಲ್ಲಿ 24 ವಿದ್ಯಾರ್ಥಿಗಳಿಗೆ ವಿಮಾನ ಖರ್ಚು ಮಾಡಿದ್ದಾರೆ ಶಿಕ್ಷಕರು. ಜಿಲ್ಲಾ ವಿಮಾನ ನಿಲ್ದಾಣದಿಂದ ಬೆಂಗಳೂರಿಗೆ ಪ್ರಯಾಣ, ಶಾಲೆಯಲ್ಲಿ ಪರೀಕ್ಷೆ ಬರೆಸಿ ಮಕ್ಕಳನ್ನ ಶಿಕ್ಷಕರು ಆಯ್ಕೆ ಮಾಡಿದರು. ಶಿಕ್ಷಕರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಲ್ಲ ಸರ್, ಕೆಳಗಿನಿಂದ ನೋಡ್ತಿದ್ವಿ, ಈಗ ಮೇಲೆ ಹೋಗ್ತೀವಿ ಅಂತ ಖುಷಿ ಆಗ್ತದೆ ಸರ್. ಇಲ್ಲ ಸರ್, ನನಗೆ ಖುಷಿ ಆಗುತ್ತೆ. ತುಂಬ ಖುಷಿ ಆಗ್ತದೆ ಸರ್. ನಾನು 2 ಸಲ ಒಂದು ರೂಪಾಯಿ ತಗೊಂಡು ಹೇಳ್ತಾನೆ ಎಲ್ಲರೂ ಕರ್ಕೊಂಡು ಹೋಗ್ತಿದ್ದೆ ಸರ್. 24 ಜನ ಮಕ್ಕಳು ಮತ್ತು ಸ್ಟಾಫ್ಸ್ನ ಕರ್ಕೊಂಡು ಹೋಗ್ತಿದ್ದೆ ಸರ್. ತುಂಬ ಖುಷಿ ಆಗುತ್ತೆ ಸರ್. ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಸರ್. ಭಾಳ ಖುಷಿ ಆಗ್ತಿದೆ ನಾನು ಕರ್ಕೊಂಡು ಹೋಗ್ತಿದ್ದೆ ಸದ್ಯ. ಇದರೊಂದಿಗೆ ಇವತ್ತಿನ ಮಧ್ಯಾಹ್ನದ ಅಗ್ರವಾರ್ತೆಯನ್ನ ಮುಗಿಸ್ತಾ ಇದ್ವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಆಯುಷ್ಮಾನ್ ಕಾರ್ಯಕ್ರಮ ಒತ್ತಡದ ಈ ಬದುಕಿನಲ್ಲಿ ಆರೋಗ್ಯವಂತ ಕ್ರಿಯಾಶೀಲ ಜೀವನವನ್ನು ಯೋಜಿಸಲಾಗಿದೆ. ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಆರೋಗ್ಯ ಲಕ್ಷಣಗಳ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ನೀವು ಅವರ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ. ನಾನು ಅಮೃತ ಲಕ್ಷ್ಮಿ. ಲಿವರ್ ಕ್ಯಾನ್ಸರ್ ಅಥವಾ ಯಾರಲ್ಲಿ ಲಿವರ್ ಕ್ಯಾನ್ಸರ್ ಬರಬಹುದು? ಇತ್ತೀಚಿನ ದಿನಗಳಲ್ಲಿ ಈ ಕ್ಯಾನ್ಸರ್ ಅನ್ನೋದು ಹೆಚ್ಚಾಗ್ತಾ ಹೋಗ್ತಾ ಇದೆ. ಕಾರಣ ಏನು? ಲಿವರ್ ಫಂಕ್ಷನ್ ಚೆನ್ನಾಗಿರಬೇಕು, ಆದರೆ ಕ್ಯಾನ್ಸರ್ ಆಗಬಾರ್ದು ಅಂತ ಇದ್ದಾಗ ತಗೋಬೇಕಾಗುತ್ತೆ. ಲಿವರ್ ಕ್ಯಾನ್ಸರ್ ಆಗಿದೆ ಅಂತ ಇದ್ದಾಗ ಅಲ್ಲಿ ಡಿಟೆಕ್ಷನ್ ಏನಾದರೂ ಪಾಸಿಬಲ್ ಇದೆಯಾ? ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಏನೇನಿದೆ ಇದೆಲ್ಲ ತಿಳಿಸ್ಕೊಡ್ಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಆಂಕಾಲಜಿ, ಕಿದ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಿಂದ ಡಾಕ್ಟರ್ ಸುರೇಶ್ ಬಾಬು ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಚಾರದ ಬಗ್ಗೆ ಮಾತಾಡ್ತಾ ಹೋಗಿಲ್ಲ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಗ್ಲೋಬಲಿ ನಾವು ನೋಡೋದಾದ್ರೆ ಈ ಲಿವರ್ ಕ್ಯಾನ್ಸರ್ ಅನ್ನೋದು ಹೆಚ್ಚಾಗ್ತಾ ಇದೆ.
ವಿಚಾರವಾಗಿ ವಿಚಾರವಾಗಿ ಈ ರೀಸೆಂಟ್ ಇಯರ್ಸ್ ಅಲ್ಲಿ ಯಾವ ರೀತಿಯ ಚೇಂಜಸ್ ಆಗಿದೆ ಇತ್ತೀಚೆಗೆ ನೋಡ್ತಾ ಹೋದ್ರೆ ಲಿವರ್ ಕ್ಯಾನ್ಸರ್ ಇನ್ಸಿಡೆನ್ಸ್ ತುಂಬ ಹೆಚ್ಚಾಗಿದೆ. ಅದಕ್ಕೆ ಹಲವಾರು ಕಾರಣಗಳಿರ್ತವೆ. ಒಂದು ಕಾರಣದಲ್ಲಿ ಮುಂಚೆ ನಮ್ಮಲ್ಲಿ ಇದ್ದಂಥ ಡಯಾಗ್ನೋಸ್ಟಿಕ್ ಮೆಥಡ್ಸ್ ಮುಂಚೆ ಇಟ್ಕೊಂಡಿರಲಿಲ್ಲ. ಈಗ ಡಯಾಗ್ನೋಸ್ಟಿಕ್ ಮೆಥಡ್ಸ್ ತುಂಬ ಇಂಪ್ರೂವ್. ಎರಡನೇದೇನೆಂದರೆ ಇವಾಗ ಲಿವರ್ ಕ್ಯಾನ್ಸರ್ ಬಂದಿದ್ದು ಭಾಳ ಕಾರಣಗಳಿದೆ. ನಮಗಿಂತ ಆ್ಯಕ್ಚುಲಿ ವೆಸ್ಟರ್ನ್ ಪಾಪ್ಯುಲೇಷನಲ್ಲಿ ಲಿವರ್ ಕ್ಯಾನ್ಸರ್ ತುಂಬ ಹೆಚ್ಚು ಕಂಡುಬರ್ತಿದೆ. ಅದಕ್ಕೆ ಕಾರಣ ಏನಂದರೆ ಇಂಥ ಹೆಪಟೈಟಿಸ್ ಇನ್ಫೆಕ್ಷನ್ ತುಂಬ ಎಕ್ಸೆಸಿವ್ ಯೂಸ್ ಆಲ್ಕೋಹಾಲ್ ಅಂತಾರೆ. ಮೂರನೇದು ಮೆಟಾಲಿಕ್ ಚೇಂಜಸ್ ಇರುತ್ತೆ. ಈಗೆಲ್ಲ ಆಲ್ಕೋಹಾಲ್ ಅಲ್ಲದೆ ಆಗ್ತಕ್ಕಂಥ ಲಿವರ್ ಕ್ಯಾನ್ಸರ್ ತುಂಬ ಹೆಚ್ಚಾಗ್ತದೆ. ಈ ಮೂರು ಕಾರಣಗಳಿಂದ ಲಿವರ್ ಕ್ಯಾನ್ಸರ್ ಇತ್ತೀಚಿನ ಹೆಚ್ಚಿಗೆ ಆಗ್ತದೆ. ಇಲ್ಲಿ ನಮ್ಮಲ್ಲಿ ಡಯಾಗ್ನೋಸ್ಟಿಕ್ ಮೆಥಡ್ಸ್ ಇಲ್ಲ ಆಗಿದೆ. ನೀವು ಏನಾದರೂ 10-15 ವರ್ಷದ ಮುಂಚೆ ಅಲ್ಟ್ರಾಸೌಂಡ್ ಆಗಲಿ ಸಿಟಿ ಸ್ಕ್ಯಾನ್ ಆಗಲಿ ಅಷ್ಟೇ. ಸೊ ಈಗ ಅದು ಹೆಚ್ಚಿಗೆ ಆಗಿರೋದ್ರೆ ಭಾಳಷ್ಟು ಜನಗಳನ್ನ ಕಂಡಿಡ್ತಾ ಇದ್ವಿ. ಆಮೇಲೆ ಏನಾಗುತ್ತೆ ಲಿವರ್ ಡ್ಯಾಮೇಜಸ್ ಬಗ್ಗೆ ತುಂಬ ಅವೇರ್ನೆಸ್ ಇದೆ. ಸೊ ಎಲ್ಲ ವಿಚಾರಗಳಿಂದ ಲಿವರ್ ಕ್ಯಾನ್ಸರ್ ಇತ್ತೀಚೆಗೆ ಡಿಟೆಕ್ಷನ್ ಜಾಸ್ತಿ ಆಗಿದೆ, ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ ಅಂತ. ಈಗ ಒಂದಷ್ಟು ಲೀಡಿಂಗ್ ರಿಸ್ಕ್ ಫ್ಯಾಕ್ಟರ್ಸ್ ಈ HCC ವಿಚಾರವಾಗಿ ಅಥವಾ ಲಿವರ್ ಕ್ಯಾನ್ಸರ್ ವಿಚಾರವಾಗಿ ಅಂತಂದಾಗ ಯಾವ್ದಾಗಿರುತ್ತೆ ಡಾಕ್ಟರ್? ಅದು ನಂಬರ್ 1 ನಾನು ಆಗಲೇ ಹೇಳಿದಾಗಲೇ ನಿಮಗೆ ನಂಬರ್ 1 ಲಿವರ್ ಕ್ಯಾನ್ಸರ್ ರಿಸ್ಕ್ ಫ್ಯಾಕ್ಟರ್ ಬಂದು ಇನ್ಫೆಕ್ಷನ್, ಹೆಪಟೈಟಿಸ್ ಬಿ ಅಥವಾ ಹೆಪಟೈಟಿಸ್ ಸಿ ಅಂತ ಇನ್ಫೆಕ್ಷನ್ ಆಗುತ್ತೆ. ಅದು ಒಂದು ರಿಸ್ಕ್ ಫ್ಯಾಕ್ಟರ್. ಎರಡನೇದು ಏನಂದರೆ ಆಲ್ಕೋಹಾಲ್ ಕನ್ಸಂಪ್ಷನ್. ಮೂರನೇದು ಮ್ಯಾಥ್ಸ್ ಅಂತ ಹೇಳ್ತೀವಿ. ಅದರಿಂದ ನಾವು ಮ್ಯಾಥ್ಸ್ ಅಂತ
ಸರ್